ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಎಲ್ಲರಿಗೂ ತಿಳಿದಿರೋ ಹಾಗೆ ದೀಪಾವಳಿ ಹಬ್ಬ ಇನ್ನೊಂದು ವೀಕ್ ಇದೆ ವೀಕ್ಷಕರೇ. ಇನ್ನೊಂದು ವೀಕು ಅಥವಾ ಒಂದು 8-9 ಡೇಸ್ ಇರ್ಬೋದು. ಬಟ್ ತುಂಬಾ ಜನ ಮೈನ್ ಹುಡುಕ್ತಾ ಇರೋದಾಗ್ಲಿ, ಅವ್ರು ಹೋಗಿ ಪ್ಲಾನ್ ಮಾಡ್ತಾ ಇರೋದು, ನನ್ನ ಪಟಾಕಿಗಳನ್ನ ಇಷ್ಟು 1000 ತರಬೇಕು, ಇಷ್ಟು ಥರದ್ದು ಎಲ್ಲಿ ಡಿಸ್ಕೌಂಟ್ಸ್ ಹೆಚ್ಚಿಗೆ ಸಿಗುತ್ತೆ, ಎಲ್ಲಿ ಆನ್ಲೈನಲ್ಲಿ ಸಿಗುತ್ತೆ, ಎಲ್ಲಿ ಹೋಗಿ ಆಫ್ಲೈನಲ್ಲಿ ಪರ್ಚೇಸ್ ಮಾಡಬೇಕು, ಎಷ್ಟು ಡಿಸ್ಕೌಂಟ್ಸ್ ಆಫ್ಲೈನಲ್ಲಿ ಸಿಗ್ಬೋದು, ಗಿಫ್ಟ್ ಬ್ಯಾಕು ಯಾವ ಥರ ಸಿಗುತ್ತೆ ಅನ್ನೋದೆಲ್ಲ ಪ್ರತಿಯೊಂದನ್ನು ನೀವು ಹುಡುಕ್ತಾ ಇರ್ತೀರ, ಸರ್ಚ್ ಮಾಡ್ತಾ ಇರ್ತೀರ, ಕಾಲ್ ಮಾಡಿ ತಿಳ್ಕೊಳ್ತಾ ಇರ್ತೀರ. ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ವೀಕ್ಷಕರು. ಏನಕ್ಕೆ ಅಂದರೆ, ನಾನೊಂದು ಆಲ್ರೆಡಿ ವಿಡಿಯೋ ಮಾಡಿದ್ದೆ, ಅದರಲ್ಲೂ ಕೂಡ ಸ್ವಲ್ಪ ಕಮೆಂಟ್ಸ್ಗಳು ಬರ್ತಾ ಇದ್ದು. ನಾನು ಹೊಸೂರ್ ಶಾಪ್ಗಳಲ್ಲಿ ಹೋಗಿ ಲಾಸ್ಟ್ ಇಯರ್ ತೊಗೊಂಡಿರೋದಾಗಲಿ, ನೀವು ಹೋಗಿ ಅಲ್ಲಿ ತಗೊಳ್ಳಿ, ಪರ್ಚೇಸ್ ಮಾಡಿ ಅಂತ ಒಂದು ವಿಡಿಯೋ ಮಾಡಿ. ಅಲ್ಲಿ ಆನ್ಲೈನಲ್ಲಿ ನಿಮಗೆ ಇನ್ನೂ ಕಮ್ಮಿ ಸಿಗುತ್ತೆ, ಆ ಥರ ಎಲ್ಲ ಕಮೆಂಟ್ಸ್ಗಳು ಬರ್ತದೆ. ನಾನು ಆನ್ಲೈನ್ದು ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ ವೀಕ್ಷಕರೇ. ನೀವು ಆನ್ಲೈನಲ್ಲಿ ಯಾವತ್ತೇ ನೀವು ಆರ್ಡ್ರ್ ಮಾಡಬೇಕು ಅಂದರೆ ಒಂದು 15 ದಿನ 20 ದಿನ ಮುಂಚೆ ಬಿಫೋರ್ ದಟ್ ಆರ್ಡ್ರ್ ಮಾಡ್ಕೊಳ್ಳಿ ವೀಕ್ಷಕರೇ, ಅಥವಾ ತಿಂಗಳು ಬಿಫೋರ್ ದಟ್ ಆರ್ಡ್ರ್ ಮಾಡಿ. ನೀವೇನಾದ್ರು ಒಂದು 15 ದಿನದ ಒಳಗಡೆ ನಾನು ಆನ್ಲೈನಿಗೆ ಹೋಗ್ತಿದ್ದೀನಿ ಅಂದರೆ ಹೋಗಬೇಡಿ, ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಅಂದರೆ 3 ದಿನಕ್ಕೆ ಬರೋದು, 6 ದಿನಕ್ಕೆ ಬರ್ಬೋದು. ಅದಾದಮೇಲೆ ನಿಮಗೆ ಡಿಸ್ಕೌಂಟ್ಸು ಹೋಗ್ತಾ ಡಿಸ್ಕೌಂಟ್ಸು ಅವ್ರದ್ದು ನಿಮಗೆ ಆರ್ಡರ್ ಜಾಸ್ತಿ ಆಗ್ತಾ ನಿಮಗೆ ಡಿಸ್ಕೌಂಟ್ಸು ಕೂಡ ಸಿಗಲ್ಲ. ಮತ್ತು ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಂದರೆ ಜಿ ಎಸ್ ಟಿ. ನಾನು ಎಲ್ಲ ಪ್ರತಿಯೊಂದು 3-4 ಶಾಪಿಗೆ, ನಾನು ಶಿವಕಾಶಿದೊಂದು 2, ಹೊಸೂರ್ದೊಂದು 2 ಶಾಪಿಗೆ ನಾನು ವಿಚಾರಿಸಿದೆ. ಹೊಸೂರವ್ರು ಕ್ಲಿಯರಾಗಿ ಹೇಳ್ಬಿಟ್ರು, ಸರ್ ಆನ್ಲೈನ್ ನಾವು ತೊಗೊಳ್ತಾ ಇಲ್ಲ, ಈಗ ತುಂಬ ಇರೋದ್ರಿಂದ ಮತ್ತೆ ಡೆಲಿವರಿ ತುಂಬ ಪ್ರಾಬ್ಲಮ್ ಆಗುತ್ತೆ ನಮಗೆ, ತುಂಬ ಜನ ಚಾರ್ಜಸ್ ಕೇಳಿರೇ ಡ್ರಾಪ್ ಮಾಡ್ತಾರೆ, ಅದಕ್ಕೋಸ್ಕರ ನೀವು ಇಲ್ಲೇ ಬನ್ನಿ ಅಂತ ಹೇಳ್ಬಿಟ್ಟು ನನಗೆ ಅಡ್ರೆಸ್ ಕೊಟ್ಟರು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ನೀವು ಏನೇ ಈ ಸರಿಯ ಕ್ರ್ಯಾಕರ್ಸು ವಿಚಾರಿಸ್ಕೋಬೇಕು, ತಗೋಬೇಕು. ಈಗ ಅಟ್ಲೀಸ್ಟ್ ಇನ್ನೊಂದು 10 ಡೇಸ್ ಇರಾಗ ಯಾರ್ಯಾರು ಪ್ಲಾನ್ ಮಾಡ್ತಿದ್ರೋ ಪ್ರತಿಯೊಬ್ಬರು ನನ್ನ ಪ್ರಕಾರ ಆನ್ಲೈನಿಗೆ ಹೋಗಬೇಡಿ. ಆನ್ಲೈನ್ ವೆಬ್ಸೈಟ್ ನಾನು ತೋರಿಸ್ತೀನಿ. ನಾನು ಇದು ನೋಡಿ, ಹೊಸೂರ್ ಕ್ರ್ಯಾಕರ್ಸ್, ಇದು ಹೊಸೂರ್ದು ಇದ್ರದ್ದು. ಅದಾದಮೇಲೆ KS ಕ್ರ್ಯಾಕರ್ಸ್ ಅಂತ ಇದೆ ನೋಡಿ, ಇವ್ರು ಕ್ಲಿಯರ್ಲಿ ಟೆಂಪ್ರವರ್ಲಿ ಕ್ಲೋಸಿಂಗ್ 7 PM ಇದಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ತುಂಬ ಇದೆಲ್ಲ ಶಿವಕಾಶಿ ಟ್ರಸ್ಟೆಡ್ ವೆಬ್ಸೈಟ್ಸು. ಇದು ಶಿವಕಾಶಿದೆ. ಅವರೆಲ್ಲರಿಗೂ ಶಿವಕಾಶಿ ಎಲ್ಲ ಕಾಲ್ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಸರ್ ಕಳಿಸೋಕ್ಕೆ 4 ದಿನ 5 ದಿನ ಆಗುತ್ತೆ. ಒಬ್ಬರು ಅಂತ ಹೇಳಿದ್ರು ನಾವು ಕಲಾಸಿಪಾಳ್ಯಕ್ಕೆ ಕಳಿಸ್ಕೊಡ್ತೀವಿ, ಅಲ್ಲಿಂದ ನೀವು ಕಲೆಕ್ಟ್ ಮಾಡ್ಕೋಬೇಕು. ಬಟ್ ಕಲಾಸಿಪಾಳ್ಯಕ್ಕೆ ಬರೋಕ್ಕೆ 600-700 ರೂಪಾಯಿ ಅವರು ಅಂದಾಜು ಹೇಳಿದ್ದು ನನಗೆ. ನಾವು ಪೇ ಮಾಡಬೇಕು. ನೀವು 5,000 ಪೇ ಮಾಡಿ 10,000 ಪಟಾಕಿ ತಗೊಳ್ಳಿ, ಆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜನ್ನು ನೀವೇ ತಗೋಬೇಕು. ಅದಲ್ದಲೆ ಪ್ಲಸ್ GST ಅಂತೆ ಲೆಕ್ಕ ಹಾಕೊಳ್ಳಿ. ಅದಲ್ದಲೆ ಪ್ಲಸ್ GST ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ನೀನೊಂದು 5,000 ರೂಪಾಯಿನ ಪಟಾಕಿ ತೊಗೊಂಡಿದ್ದೀರಾ ಅಂದರೆ ಆಲ್ಮೋಸ್ಟ್ ನಿಮಗೆ 1,000 ರೂಪಾಯಿಂದು ಖರ್ಚು ಬರುತ್ತೆ. ಈಗ ನೀವು ಒಂದು 10,000 ರೂಪಾಯಿಂದು ಪಟಾಕಿಗಳನ್ನ ನೀವಿಲ್ಲೇ ಹೊಸೂರ್ ಹತ್ರ ಹೋದರೆ ನಿಮ್ಮ ಪೆಟ್ರೋಲಿಗೆ ಆ 1,000 ರೂಪಾಯಿನ ಯೂಸ್ ಮಾಡಿಕೊಂಡು ಹೋಗಿ ನೀವು ಅಲ್ಲೇ ಹೊಸೂರಲ್ಲೇ ತೊಗೊಂಬರ್ಬೋದು ವೀಕ್ಷಕರೇ. ನನ್ನ ಪ್ರಕಾರ ಅಲ್ಲಿಂದ 9 ಡೇಸು, ಮತ್ತೆ ನೀವು ಅಲ್ಲಿಂದ ಕಲಾಸಿಪಾಳ್ಯ ಬೇರೆ ಅವರು ಡೈರೆಕ್ಟಾಗಿ ಹೋಮ್ ಡೆಲಿವರಿ ತುಂಬ ಜನ ಕೊಡಲ್ಲ. ಹೋಮ್ ಡೆಲಿವರಿ ಕೊಡೋರು ಎಲ್ಲರದ್ದು ನಿಮ್ಮದು ಡೆಲಿವರಿ ಚಾರ್ಜಸ್ಸೇ ತುಂಬ ಹಾಕಿರ್ತಾರೆ ಅವರು. ನೀವು ಒಂದು 15,000 20,000 ಮೇಲೆಲ್ಲ ತೊಗೊಂಡ್ರೆ ಅವ್ರು ಹೇಳ್ತಾರೆ ಫ್ರೀ ಡೆಲಿವರಿ, ಯಾವಾಗ ಅವ್ರಿಗೆ ವರ್ತ್ ಇರುತ್ತೆ ಅವಾಗ. ಹಾಗಾಗಿ ನೀವು 15,000-20,000 ಎಲ್ಲ ತೊಗೊಂಡ್ರೆ ಬಲ್ಕ್ ತಗೊಂಡಾಗ ಫ್ರೀ ಡೆಲಿವರಿ ಕೊಡ್ತಾರೆ. ಬಟ್ ಈಗೇನು ಅಕ್ಸೆಪ್ಟ್ ಮಾಡ್ತಿಲ್ಲ ಅವರು ತುಂಬ ಜನ. ಏನಕ್ಕೆ ಅಂದರೆ ತುಂಬ ಜನ ಆನ್ಲೈನ್ ಚೆಕ್ ಮಾಡ್ತಿದ್ದಾರೆ. ಏನಕ್ಕೆ ಅಂದರೆ ತುಂಬ ಡಿಸ್ಕೌಂಟ್ಸ್ಗಳಾಗಲಿ ಅಥವಾ ತುಂಬ ನಮಗೆ ಅಲ್ಲಿ ಹೋಗೋಕ್ಕಾಗಲ್ಲ ಅಂತ. ಶಿವಕಾಶಿ ಕ್ರ್ಯಾಕರ್ಸು ಫೇಮಸ್ ಕ್ರ್ಯಾಕರ್ಸ್ ಅಲ್ವಾ, ಹಾಗಾಗಿ ಅವರು ಆ ಕ್ರ್ಯಾಕರ್ಸ್ನೇ ಹುಡುಕ್ತಾ ಇರೋದ್ರಿಂದ ತುಂಬ ಜನ ಕಾಲ್ ಮಾಡೆಲ್ಲ ಡೀಟೇಲ್ಸ್ ಕೇಳ್ತಾ ಇದ್ದಾರಂತೆ. ಹಾಗಾಗಿ ಅವರುಗಳಿಗೆಲ್ಲ ಅವ್ರು ಅದನ್ನೇ ಇನ್ಫಾರ್ಮ್ ಮಾಡ್ತಾ ಇರೋದು, ನೀವು ಮಾಡಿದ್ರೆ ಈ ಥರ. ನಾನು 2 ಕೇಳಿದಾಗಲೂ ಅವ್ರು ಹಾಗೆ ಅಂದರು, ಹೊಸೂರವರಂತೂ ಡೆಲಿವರಿ ಇಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ನೀವು ಇಲ್ಲೇ ಬಂದು ತಗೊಂಡು ಹೋಗಿ ಸರ್ ಅಂತ. ಬೆಂಗಳೂರಲ್ಲಿರೋದ್ರಿಂದ ನಾವೆಲ್ಲ ಬೆಂಗಳೂರಲ್ಲಿರೋದ್ರಿಂದ ಹೊಸೂರು ಕಡೆಗೆ ಹೋಗಿ ತೊಗೊಂಬರ್ಬೋದು. ಆದರೂ ಬೆಂಗಳೂರು ಹೊಸೂರಿಗೆ ಹೋಗೋದೇ ಒಂದು 50-60 ಕಿಲೋಮೀಟ್ರ್. ಈ ಕಡೆ ಸೈಡ್ ನಾರ್ತಲ್ಲಿರೋರಿಗೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ, ಬೆಂಗಳೂರು ನಾರ್ತ್ ಸೈಡ್ ಇರೋರಿಗೆಲ್ಲ. ಹಾಗಾಗಿ ವಿಚಾರಿಸಿದಾಗ ಅವರು ಆ ಥರ ಹೇಳಿದರು. ನನ್ನ ಪ್ರಕಾರ ಹೊಸೂರಿಗೆ ಹೋಗೋದೇ ಬೆಸ್ಟ್. ನಾವು ಲಾಸ್ಟ್ ಟೈಮ್ ಇಷ್ಟು ದೂರ ಆದರೂ ಹೊಸೂರಿಗೆ ಹೋಗಿದ್ವಿ. ಈ ಟೈಮು ಕೂಡ ಯಾರ್ಯಾರು ವೀಕ್ಷಕರೇ ನೀವು ಪ್ಲಾನ್ ಮಾಡ್ತಿದ್ದೀರಾ ಕ್ರ್ಯಾಕರ್ಸ್ನ ಬೆಸ್ಟ್ ಪ್ರೈಸಸ್ಗೆ ತಗೋಬೇಕು, ವಿತೌಟ್ GST ಮತ್ತು ವಿತೌಟ್ ಬಿಲ್ಲು ತಗೋಬೇಕು ಅಂತಿದ್ದೀರಾ ವೀಕ್ಷಕರೇ ಪ್ರತಿಯೊಬ್ಬರು. ಡೆಲಿವರಿ ಚಾರ್ಜಸ್ ಇಲ್ದಲೆಯಾ, GST ಇಲ್ದಲೆಯಾ, ನಿಮಗೊಂದು 90%, 95%, 80% ಮೇಲೆಲ್ಲ ನಿಮಗೆ ಈ ಗಿಫ್ಟ್ ಬಾಕ್ಸ್ 1,500-2,000 ರೂಪೀಸ್ ಗಿಫ್ಟ್ ಬಾಕ್ಸ್ ಎಲ್ಲ ನಿಮಗೆ ಏನಾದರೂ 1,500 ರೂಪಾಯಿಗೆಲ್ಲ ಬೇಕು ಅಂದರೆ ವೀಕ್ಷಕರೇ ನೀವು ಹೊಸೂರಿಗೆ ಹೋಗೋದೇ ಬೆಸ್ಟ್ ವೀಕ್ಷಕರೇ. ಇಲ್ಲ ಅಂದರೆ ಏನಕ್ಕೆ ಅಂದರೆ ಆನ್ಲೈನಲ್ಲಿ ಮಾಡಿಕೊಂಡು ನಿಮ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಲಾಸ್ಟ್ ಮಿನಿಟ್ ಹೋಗ್ತಾ ತುಂಬ ಪ್ರಾಬ್ಲಮ್ ಆಗುತ್ತೆ. 5 ದಿನಲ್ಲಿ ಬರೋದು 7 ದಿನ ಬರ್ಬೋದು.
ನೀವು ಲೆಚ್ಚೆ ನೀವು ತುಂಬ ಜನ ಎಲ್ಲ ಅವ್ರು ಹೋಮ್ ಟರ್ನಿಗೆ ತೊಗೊಂಡು ಹೋಗಿರ್ತಾರೆ ಬೆಂಗಳೂರಿಂದ. ನಾವು ಅಷ್ಟೇ, ಈಗ ಹೋಗೋರೆಲ್ಲ ಏನು ಸಾಟರ್ಡೆ ಫ್ರೈಡೇ ಒಳಗೆ ಹೋಗ್ತಾರೆ. ನೀವು ಈಗ ಬುಕ್ ಮಾಡ್ಕೊಂಬಿಟ್ಟು ಅಷ್ಟೊಳಗೆ ಒಂದು ವೀಕ್ ಒಳಗೆ ಬರಲಿಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ವೇಸ್ಟು, ನೆಕ್ಸ್ಟ್ ಇಯರ್ಗೆ ಇಟ್ಕೊಬೇಕು. ಹಾಗಾಗಿ ಆನ್ಲೈನರ್ ಯಾರೇ ಬಿಕಾಸ್ ನೀವು ಬುಕ್ ಮಾಡಬೇಕು ಈಗ ಅಂದರು 1 ಮಂತ್ ಬಿಫೋರ್ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ. 10 ದಿನ 15 ದಿನ ಇರ್ಬೇಕಾದ್ರೆ ಬುಕ್ ಮಾಡಕ್ಕೆ ಹೋಗ್ಬೇಡಿ ಪ್ಲೀಸ್. ಎಲ್ಲ ಕ್ರ್ಯಾಕರ್ ಶಾಪ್ಗಳಿಗೆ ಹೋಗಿನೇ ನೀವು ಕ್ರ್ಯಾಕರ್ಸ್ನ ತಗೊಳ್ಳಿ. ನೀವು ಸುಮ್ಮನೆ ಅದ್ರದ್ದು ನಿಮ್ಮ ದುಡ್ಡು ವೇಸ್ಟು, ಮತ್ತು ನಿಮ್ಮ ಇದು ಕರೆಕ್ಟ್ ಟೈಮಿಗೆ ಡೆಲಿವರಿ ಬರಲಿಲ್ಲ ಅಂದರೆ ಸುಮ್ಮನೆ ಟೆನ್ಷನ್ ಇದು ಮಾಡ್ಕೊಳಕ್ಕಿಂತ ತುಂಬ ಕ್ರ್ಯಾಕರ್ಸ್ ಎಲ್ಲ ನಾವು ಇಲ್ಲಿ ವೆಬ್ಸೈಟಿಗೆ ಹೋಗಿ ನಾನು ಚೆಕ್ ಮಾಡಿದಾಗೆಲ್ಲ 250 ರೂಪಾಯಿಂದು 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಎಲ್ಲ ಇದೆ ಅಂತ ತೋರಿಸ್ತಾ ಇದೆ. ನಮಗೆ ಆಸೆಗಳಾಗ್ತವೆ ಬುಕ್ ಮಾಡೋಣ ಅಂತಂದರೆ, ಬಟ್ ಬುಕ್ ಮಾಡಿದಾಗ ನಾವು ಎಲ್ಲ ಅವರು ಕ್ಯಾಶ್ ಆನ್ ಡೆಲಿವರಿ ಯಾವುದೂ ಇಲ್ಲ. ನೀವು ಇಲ್ಲೇ ಪೇ ಮಾಡಿದ ಮೇಲೆ ಅವರು ನಿಮಗೆ ಕಳಿಸ್ಕೊಡೋದು. ಅಸುರೆನ್ಸ್ ಇದೆ ತುಂಬ. ಇದಕ್ಕೆ ನಾನು 4-5 ಕೇಳಿ ಮಾಡಿದಾಗ ಅವರು ಅದೇ ವೆಬ್ಸೈಟ್ ಹೇಳಿದ್ದಾರೆ, ವಾಟ್ಸಪ್ ನಂಬರ್ ಇದೆ. ಪ್ರತಿಯೊಬ್ಬರು ಯಾರೇ ಬುಕ್ ಮಾಡ್ಕೊಳಕ್ಕೆ ಪ್ಲಾನ್ ಮಾಡಿರೋ ಅವ್ರು ಈ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ, ವಾಟ್ಸಪ್ ಕಮ್ಯುನಿಕೇಟ್ ಚಾಟ್ ಮಾಡ್ಕೊಳ್ತಾ ಇರಿ, ಅದು ಗೊತ್ತಾಗುತ್ತೆ. ಈ ಥರ ಎಲ್ಲ ಕನ್ಫರ್ಮೇಷನ್ ಇದ್ದಾಗ ಮಾತ್ರ ವೆಬ್ಸೈಟ್ನ ಯೂಸ್ ಮಾಡಿ. ಯಾವ ವೆಬ್ಸೈಟ್ನು ಈಗ ಟ್ರಸ್ಟ್ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ತುಂಬ ಜನ ಎಲ್ಲ ಹೇಳ್ತಾರೆ ಆನ್ಲೈನಲ್ಲಿ ಕಮೆಂಟ್ಸ್ ಮಾಡ್ಬೇಕಾದ್ರೆ ಈಸಿ ಹೇಳ್ತಾರೆ ಆನ್ಲೈನಲ್ಲಿ ಇನ್ನೂ ಸಿಗುತ್ತೆ ಅಂತ. ಆನ್ಲೈನಲ್ಲಿ ಅದನ್ನು ವಿಚಾರಿಸಿದಾಗ ಅದ್ರ ಬಗ್ಗೆ ನಾವು ಬುಕ್ ಮಾಡಕ್ಕೆ ಹೋದಾಗಲೇ ಗೊತ್ತಾಗೋದು. ನಾನು ಇನ್ನೂ ಅಷ್ಟು ದೂರ ಹೋಗಬೇಕು ಆನ್ಲೈನಲ್ಲಿ ಟ್ರೈ ಮಾಡ್ಕೊಳ್ಳೋಣ ಅಂತಲೇ ಟ್ರೈ ಮಾಡ್ತಾ ಇದ್ದಿದ್ದು, ಬಟ್ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಪ್ರತಿಯೊಬ್ಬರು ನೀವು ಯಾರೇ ಬುಕ್ ಮಾಡ್ಕೋಬೇಕು ಅಂತಿದ್ರು ಹೊಸೂರಲ್ಲಿ ವೀಕ್ಷಕರೇ, ಅತಿ ಬೆಲೆ ಕ್ರಾಸ್ ಮಾಡ್ಕೊಂಡು ಹೋದರೆ ನೀವು ನಿಮಗೆ ಸಾವಿರಾರು ಇದು ಒಂದು 500 ಅಂಗಡಿಗಳೆಲ್ಲ ಕಾಣಿಸ್ತಾ ಇರ್ತಾವೆ. ಅಲ್ಲಿ ಎಲ್ಲ ನಿಮಗೆ 80% 90% ಅಂತ ನಿಮಗೆಲ್ಲ ಪ್ರತಿಯೊಬ್ಬರು ಗೊತ್ತಿರುತ್ತೆ. ಎಲ್ಲ ಕ್ರಾಕರ್ಸ್ ಎಲ್ಲ ತಗೊಳೋರಿಗೆ, ಯಾರು ಗೊತ್ತಿಲ್ಲದೆ ಇದ್ದವರಿಗೆ ಪ್ಲೀಸ್ ವಿಸಿಟ್ ಮಾಡಿ. ಈಗಂತೂ ಟ್ರಾಫಿಕ್ಕು ಅಷ್ಟು ಲೆಸ್ ಇರೋದ್ರಿಂದ, ಅವಾಗೆಲ್ಲ ನಾವು 2-3 ಇಯರ್ಸ್ ಬ್ಯಾಕು ಲಾಸ್ಟ್ ಇಯರ್ ಒಂದು ಸ್ವಲ್ಪ ಟ್ರಾಫಿಕ್ ಇತ್ತು. ಈ ಸರಿ ಎಲ್ಲ ಮೆಟ್ರೋ ಎಲ್ಲ ಬಂದಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಅಲ್ಲಿಗೆ ಹೊಸೂರು ಸೈಡಿಗೆ, ಅದು ನಮ್ಮ ಕರ್ನಾಟಕ ಬಾರ್ಡ್ರಿಗೇನೆ ಹೋದರೆ ನೀವು ಅತಿ ಬೆಲೆ ಟಾಲ್ ಕ್ರಾಸ್ ಮಾಡಿ ಬಾರ್ಡ್ರಲ್ಲೇ ಪ್ರತಿಯೊಂದು ನಿಮಗೆ ಎಲ್ಲ ಹೊಸೂರರೆಲ್ಲ ಬಂದ್ಬಿಟ್ಟು ಅಲ್ಲಿ ಸ್ಟಾಲ್ಗಳನ್ನ ಹಾಕೊಂಡಿರ್ತಾರೆ. ಅಲ್ಲೇ ನಿಮಗೆ ಪ್ರತಿಯೊಂದು ನಾನು ಹೇಳ್ದಂಗೆ A to Z ಕ್ರ್ಯಾಕರ್ಸ್ ಅಂತ ಒಂದು ಸ್ಟಾಪ್ ಇದೆ. ಅಲ್ಲಿ ನಿಮಗೆ ಹೋಲ್ಸೇಲು ಪ್ರತಿಯೊಂದು ಗಿಫ್ಟ್ ಅದೊಂದು, ಮತ್ತು ಇನ್ನೊಂದು HY ಕ್ರ್ಯಾಕರ್ಸು, ಇನ್ನೊಂದು ನವೀನ್ ಕ್ರ್ಯಾಕರ್ಸ್ ಅಂತ, ಇನ್ನೊಂದು ಯಾವುದೋ A to Z ಹೋಲ್ಸೇಲ್ ಕ್ರ್ಯಾಕರ್ಸ್, ಇನ್ನೊಂದು 2-3 ಯಾವ್ಯಾವ ಇದಾವೆ ವೀಕ್ಷಕರೇ, ಶರ್ವಣ ಕ್ರ್ಯಾಕರ್ಸು, ಇವೆಲ್ಲ ಅಲ್ಲಲ್ಲೇ ತುಂಬ ಕ್ರ್ಯಾಕರ್ಸ್ಗಳು, ಮಂಜುನಾಥ ಕ್ರ್ಯಾಕರ್ಸ್, ಒಂದು ತುಂಬ ಕ್ರ್ಯಾಕರ್ಸ್ಗಳು ನಿಮ್ಮಲ್ಲಿ ಸಿಗ್ತವೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರೂ ಹೊಸೂರಿಗೇನೆ ಭೇಟಿ ನೀಡಿ. ತುಂಬ ನಿಮಗೆ ಡಿಸ್ಕೌಂಟ್ಸಲ್ಲಿ ಬೇಕು, ತುಂಬ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಒಂದು 2-3 ಸಾವಿರದ ಮೇಲೆ ಪರ್ಚೇಸ್ ಮಾಡ್ತೀರಾ ಅಂದರೆ ಅಲ್ಲಿಗೆ ಹೋಗೋದು ಬೆಸ್ಟ್. 1,000 ಎಲ್ಲ ತೊಗೊಳ್ತೀರಾ ಅಂದರೆ ಇಲ್ಲೇ ನಾರ್ಮಲ್ ಬೆಂಗಳೂರು ಇನ್ಸೈಡ್ ಗ್ರೌಂಡ್ಸ್ಗಳಲ್ಲೆಲ್ಲ ಹಾಕೊಂಡಿರ್ತಾರೆ, ನೀವು ಪ್ರತಿಯೊಂದು ತೊಗೊಬೋದು. ಹಾಗಾಗಿ ಪ್ರತಿಯೊಬ್ಬರು ನೀವು ಯಾವುದೇ ವೆಬ್ಸೈಟಿಗೆ ಈಗ ನೀವು ಟ್ರೈ ಮಾಡ್ತಾ ಇದ್ರು ನನ್ನ ಪ್ರಕಾರ ಯಾವುದೋ ಆನ್ಲೈನ್ ಬುಕ್ಕಿಂಗಿಗೆ ಹೋಗಬೇಡಿ ವೀಕ್ಷಕರೇ. ಇನ್ ಶಾಪೇ ಹೋಗ್ಬಿಟ್ಟು ನೀವು ತೊಗೊಳೋದು ಬೆಸ್ಟು. ಆ್ಯಕ್ಚುಲಿ ಇನ್ನೂ ಒಂದು ವೀಕು, ಒಂದು 8-10 ಡೇಸ್ ಇರೋದ್ರಿಂದ 10 ಡೇಸ್ ಇರೋದ್ರಿಂದ ನೀವು ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇನು ಹೊಸೂರಿಗೆ ಹೋಗಿ ಅಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ತುಂಬ ನಿಮಗೆ ಡಿಸ್ಕೌಂಟ್ಸಲ್ಲಿ ನೀವು ಬುಟ್ಟಿಗಟ್ಟಲೆ ತೊಗೊಂಡು ಬರ್ಬೋದು ವೀಕ್ಷಕರೇ. ತುಂಬ ಬೆಸ್ಟ್ ಪಟಾಕಿನ ನೀವೇ ನೋಡ್ಕೊಂಡು ತರ್ಬೋದು. ಆನ್ಲೈನಲ್ಲಿ ತೊಗೊಳಕ್ಕೂ ಇನ್ ಹೌಸ್ ಹೋಗಿ ತೊಗೊಳಕ್ಕೂ ತುಂಬ ಡಿಫ್ರೆನ್ಸಸ್ ಇರುತ್ತಲ್ಲ. ಆನ್ಲೈನಲ್ಲಿ ಯಾವ ಥರ ಕಳಿಸ್ಕೊಡ್ತಾರೆ ನಿಮಗೆ ಗೊತ್ತಿಲ್ಲ, ಒಂದ್ಸರಿ ಬಂದ ಮೇಲೆ ನೀವು ರಿಟರ್ನು ಮಾಡೋಕ್ಕಾಗಲ್ಲ ಅದನ್ನು. ಹಾಗಾಗಿ ಅಲ್ಲೇ ಹೋದರೆ ನೀವು ಅಟ್ಲೀಸ್ಟ್ ನೀವು ಎಷ್ಟೊಂದು 40 ಕಿಲೋಮೀಟ್ರ್ ಹೊಸೂರು ಕಡೆ ಹೋದರೆ ನೀವು ಆಲ್ಮೋಸ್ಟ್ ಎಲ್ಲ 1,000 ರೂಪಾಯಿ 2,000 ರೂಪಾಯಿಲೆಲ್ಲ ನಿಮ್ಮ ಪೆಟ್ರೋಲ್ ಚಾರ್ಜಸಲ್ಲಿ ಹೋಗಿ ಬಂದರೆ ಅಲ್ಲಿ ನಿಮಗೆ ಬೈಕರಿಗೆ ಬೇಕಾಗಿರೋ ಕ್ರ್ಯಾಕರ್ಸು ನೋಡಿಕೊಂಡು ಕ್ರ್ಯಾಕರ್ಸ್ ಚೆನ್ನಾಗಿರೋವನ್ನ ತೊಗೊಂಡು ಬರ್ಬೋದು ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನು, ಯಾರು ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಈಗ ಕ್ರ್ಯಾಕರ್ಸ್ನ ಅಟ್ಲೀಸ್ಟ್ ಈಗ ಬುಕ್ ಮಾಡೋಕ್ಕೆ ಹೋಗಬೇಡಿ. ಅದ್ರ ಚಾರ್ಜಸ್ ಎಲ್ಲ ನಾನು ಹೇಳಿದ್ದೀನಿ. ಬಿಕಾಸ್ ನೀವು ಬೇಕಾದರೆ ಪ್ರತಿಯೊಬ್ಬರು ಅವ್ರ ಕಾಲ್ ನಂಬರ್ ಇರೋ ವೆಬ್ಸೈಟಲ್ಲಿ, ಶಿವಕಾಶಿ ವೆಬ್ಸೈಟ್ಗಳಾಗಲಿ ಅಥವಾ ನಮ್ಮ ಹೊಸೂರು ವೆಬ್ಸೈಟ್ಗಳಾಗಲಿ ಪ್ರತಿಯೊಬ್ಬರು ಶಾಪರು ಕೊಟ್ಟಿದ್ದಾರೆ. ಕಾಲ್ ಮಾಡ್ಕೊಂಡು ಕೇಳ್ಕೊಳ್ಳಿ. ನಿಮಗೆ ಅವರು ಓಕೆ ಆ ಡೆಲಿವರಿ ಚಾರ್ಜಸ್ಸು ಪ್ರತಿಯೊಂದು ಓಕೆ ಆದರೆ ನೀವು ತೊಗೊಬೋದು. ನೀವೇನಾದ್ರು ಕಲಾಸಿಪಳ್ಳಿ ನೀರು ಇದ್ದರೆ ಅವ್ರು ಕಳಿಸ್ಕೊಡ್ತಾರೆ, ಅಥವಾ ನೀವೇನಾದ್ರು ಅತಿ ಬೆಲೆ ಅಲ್ಲೇ ನಿಯರ್ ಟು ಸಿಲ್ಕ್ ಬೋರ್ಡು ಅಲ್ಲೆಲ್ಲ ಇದ್ದವರಿಗೆ ಏನಾದ್ರು ಅವರು ಬೇಕಾದ್ರೆ ಕಳಿಸ್ಕೊಡ್ಬೋದು. ಬಟ್ ಅದಕ್ಕೂ ಡೆಲಿವರಿ ಇದ್ದೇ ಇರುತ್ತೆ, ಒಂದು 200-300 ರೂಪಾಯಿ ಅಂತೂ ನನ್ನ ಪ್ರಕಾರ ಇದ್ದೇ ಇರುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ನೋಡ್ಕೊಳ್ಳಿ. ಪ್ಲಸ್ GST ಹಾಕ್ತಾರೆ ಅವರು, ನಿಮಗೆ ಡೆಲಿವರಿ ಬಂದರೆ ಬಿಲ್ ತೋರಿಸ್ಬೇಕು ಅವ್ರಿಗೆ, ಹಾಗಾಗಿ ಡೆಲಿವರಿ GST ಇದ್ದೇ ಇರುತ್ತೆ. ಪ್ಲಸ್ ಒಬ್ಬರು ನೋಡಿಕೊಂಡು ಪ್ಲಾನ್ ಮಾಡಿಕೊಂಡು ದೀಪಾವಳಿನ ಜೋರಾಗಿ ಆಚರಣೆ ಮಾಡಿ ವೀಕ್ಷಕರೇ. ಕ್ರಾಕರ್ನು ತುಂಬ ಜೋರಾಗಿ ಬರ್ಸ್ಟ್ ಮಾಡ್ಕೊಳ್ಳಿ, ಬಟ್ ಸೇಫಾಗಿ ಆಚರಣೆ ಮಾಡಿ. ಕ್ರಾಕರ್ಸ್ನು ಸೇಫಾಗಿ ಹೋಗಿ ತಗೊಂಡು ಬನ್ನಿ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ಸ್ ಮಾಡಿ. ನಾವು ಈ ಸರಿ ಇವತ್ತು ಹೋಗ್ತಾ ಇದ್ದೀವಿ, ಅಲ್ಲಿಗೆ ಹೋದಾಗ ಇನ್ನೊಂದು ವಿಡಿಯೋನು ಮಾಡ್ತೀನಿ ವೀಕ್ಷಕರೇ. ಯಾವ ಥರ ಎಷ್ಟು ಯಾವ ಥರ ಇದ್ದಾವೆ ಅಂತ ಇನ್ನೊಂದು ವಿಡಿಯೋನು ಮಾಡಿ ತಿಳಿಸ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.